ಇಲ್ಲಿ ಕೆಲವು ದೊಡ್ಡ ಉದ್ದದ ಕೊತ್ತಲೆಯ ಕಥೆಗಳಿವೆ, ಮಕ್ಕಳಿಗೂ ದೊಡ್ಡವರಿಗೂ ಮನರಂಜನೆ ನೀಡುವ ರೀತಿಯಲ್ಲಿ. 1. ಕೋತಿಯ ಕೆಸರು ಬದಿಯ ಪಾಠ. ಒಮ್ಮೆ ಒಂದು ದೊಡ್ಡ ಕಾಡಿನಲ್ಲಿ ಚೆನ್ನಾಗಿ ನಗುತ್ತಿದ್ದ ಕುಣಿದಾಡುತ್ತಿದ್ದ ಕೋತಿಯೊಂದಿದ್ದಳು. ಅವಳಿಗೆ ಜಿಗಿಯುವುದು, ಆಟವಾಡುವುದು ಬಹುಮಾನ. ಆದರೆ ಒಂದೇ ದಿನ ಅವಳು ಕೆಸರಿನಲ್ಲಿ ಜಾರಿ ಬಿದ್ದುಬಿಟ್ಟಳು. ಅಲ್ಲಿದ್ದ ಹಾವೊಂದು ನಗುತ್ತ ಕೇಳಿತು, ಏನು ಕೋತಮ್ಮ, ಈತಷ್ಟೂ ಚತುರಳಾದ ನೀನು ಇಂಥ ಸರಳ ಕೆಸರಿನಲ್ಲಿ ಜಾರಿದೆಯೇ? ಕೋತಿ ನಗೆ ಬಗೆ ಹೇಳಿದಳು, ನಾನು ಹೇಗಾಗಲಿ ಏಳಬಲ್ಲೆ. ಕೆಸರಿನಿಂದ ಕಲಿಯುವ ಪಾಠ ನನ್ನನ್ನು ಇನ್ನಷ್ಟು ಜಾಂಗ ಮಾಡುತ್ತದೆ. ಆ ದಿನದಿಂದ ಕೋತಿ ತನ್ನ ಆಟವನ್ನೂ ಮುಂದುವರೆಸಿದಳು, ಆದರೆ ಯಾವಾಗಲೂ ಎಚ್ಚರದಿಂದ, ಜಾಗರೂಕತೆಯಿಂದ. ಪಾಠ: ಜೀವನದಲ್ಲಿ ಜಾರಿದರೂ ಲರ್ನಿಂಗ್ ಬರುತ್ತದೆ. ಯಾವಾಗಲೂ ಎದ್ದು ಮತ್ತೆ ನಿಂತು ಮುಂದೆ ಹೋಗಬೇಕು. 2. ಕೋತಿ ಮತ್ತು ಬೂದಿಹಕ್ಕಿ. ಒಂದು ಹಳ್ಳಿಮರವೊಂದರಲ್ಲಿ ಕೋತಿ ಮತ್ತು ಬೂದಿಹಕ್ಕಿ ಇದ್ದವು. ಕೋತಿ ಮಳೆಗಾಲ ಬಂದರೂ ಮನೆ ಕಟ್ಟದೆ ತೀರ ನಂಬಿಕೆ ಇದ್ದಂತೆ ಕಾಲ ಕಳೆದಳು. ಆದರೆ ಬೂದಿಹಕ್ಕಿ ಕಷ್ಟಪಟ್ಟು ತನ್ನ ಗೂಡು ಕಟ್ಟಿದ್ದು. ಮಳೆ ಆರಂಭವಾಯಿತು. ಕೋತಿ ನೆನೆಯುತ್ತಾ ಮರದ ಕೆಳಗಿದ್ದಳು. ಬೂದಿಹಕ್ಕಿ ತನ್ನ ಗೂಡಿನಲ್ಲಿ ಸುರಕ್ಷಿತವಾಗಿ ಇತ್ತು. ಕೋತಿ, ಅಯ್ಯೋ, ನಾನೇಕೆ ಮನೆಯ ಬಗ್ಗೆ ಯೋಚಿಸಲೇ ಇಲ್ಲ? ಬೂದಿಹಕ್ಕಿ, ನಮ್ಮ ಕೆಲಸ ನಾವು ಸಮಯಕ್ಕೆ ಮುಗಿಸಿದರೆ ಸಂಕಷ್ಟದಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. ಪಾಠ: ಸಮಯದಲ್ಲಿ ಕೆಲಸ ಮುಗಿಸಬೇಕು. ಮುಂದೆ ಬರುವ ಸಮಸ್ಯೆಗಳಿಗೆ ತಯಾರಿ ಅಗತ್ಯ. 3. ಕೋತಿ ಮತ್ತು ಮಾಯಾಜಾಲದ ಮೊಸರುಕೂಡು. ಒಮ್ಮೆ ಕೋತಿ ಒಂದು ಮೊಸರು ತುಂಬಿದ ಮಡಿಕೆಯನ್ನು ಕಂಡಿತು. ಅದು ಮಾಯಾಜಾಲದ ಮಡಿಕೆ. ನೋಡಲು ಸುಂದರ, ಆದರೆ ಯಾರು ಅದನ್ನು ಮುಟ್ಟಿದರೆ ಅದು ಕಾಣೆಯವಾಗುತ್ತಿತ್ತು. ಆದರೂ ಕೋತಿಯ ಮೋಸದಲ್ಲಿ ಬೀಳಿತು. ಅದು ಮಡಿಕೆಯನ್ನು ತೆಗೆಯುವ ಪ್ರಯತ್ನ ಮಾಡಿದಾಗಲೇ ಮಡಿಕೆ ಕಣ್ಮರೆಯಾಯಿತು. ಅದಕ್ಕಿಂತಲೂ ಚಿರತೆ ಎದುರಿನಲ್ಲಿ ನಿಂತಿತ್ತು. ಆಗ ಕೋತಿ ಓಡಿದರೂ ಅವಳಿಗೆ ಪಾಠವಾಯಿತು. ದೊಡ್ಡದಾಗಿ ಕಾಣಿಸುವ ಪ್ರತಿಯೊಂದು ವಸ್ತುವೂ ನಿಜವಲ್ಲ. ಮುಂಚಿತವಾಗಿ ಯೋಚಿಸಬೇಕು. ಪಾಠ: ಮೋಸವಿಲ್ಲದ ಬಾಳಿನಲ್ಲಿ ಜಾಣತನ ಮುಖ್ಯ. ಯಾವುದು ನಿಜ, ಯಾವುದು ಸತ್ಯವಲ್ಲ ಎಂಬುದನ್ನು ಗುರುತಿಸಬೇಕು. 4. ಕೋತಿಯ ದರ್ಪ ಮತ್ತು ಪತನ. ಒಂದು ಬಾರಿ ಕೋತಿ ಒಂದು ಕುಣಿತ ಸ್ಪರ್ಧೆಯಲ್ಲಿ ಗೆದ್ದಳು. ಎಲ್ಲರೂ ಮೆಚ್ಚಿದರು. ಆದರೆ ಅದು ಅವಳಿಗೆ ದರ್ಪ ಉಂಟುಮಾಡಿತು. ಇನ್ನುಳಿದ ಪ್ರಾಣಿಗಳನ್ನು ಅವಳು ಕೆಳವಾಗಿ ನೋಡತೊಡಗಿದಳು. ಒಂದು ದಿನ ಮತ್ತೊಂದು ಕೋತಿ ಬಂದಳು.